ಹಲೋ, ಯಾರು? ಯಾರ? ನಂಬರ್ ನೆನಪಿಲ್ವಾ? ಇಲ್ಲ ನಾನ್ ನೆನಪಿಲ್ವಾ ಮೇಡಮ್? ಬಾಲು. ಓ, ನೆನಪೈತೆ ಅಂದಂಗಾಯ್ತು. ಯಾಕೆ ಕಾಲ್ ಮಾಡಿದ್ದು? ಈ ಬಾಲುಗೆ ದುಡ್ಡು ಬೇಕು. ಕೊಟ್ಟಾಯ್ತಲ್ಲ. ಅದು ನೀವ್ ಹೇಳಿದ ಕೆಲಸ ಮಾಡಿದ್ಕೆ ಸ್ಯಾಲ್ರಿ. ಈಗ ಕೇಳ್ತಿರೋದು ಸೆಟಲ್ಮೆಂಟ್. ಸೆಟಲ್ಮೆಂಟ್ ಏನು? ಮತ್ತೆ ನಾನು ಕೂಡ ಬದುಕಬೇಕಲ್ಲ ಮೇಡಮ್. ನೀವೇನೋ ನಿಮ್ಮಿಬ್ರು ಮಕ್ಕಳು ಬದುಕಬೇಕು ಅನ್ಕೊಂಡಿದ್ದೀರಿ. ಇಬ್ರು ಮಕ್ಕಳು ಅಂದ್ರೆ? ಮೇಡಮ್, ನನಗೆಲ್ಲ ಗೊತ್ತು ಮೇಡಮ್. ಗಂಗಾ ನಿಮ್ ಮಗಳು ಅಂತ. ಈ ನಿಜ ನಿತ್ಯನಿಂದ ಗೊತ್ತಾಗ್ಬಾರ್ದಂತ ಮುಚ್ಚಿಟ್ಟಿದ್ದು. ಜೊತೆಗೆ ಆ ಜೈ ಸರ್ನ ಜೈಲು ಕಳಿಸಿದ್ದು ನೀವೇ ಅಂತ. ಈ ನಿಜಕ್ಕೆಲ್ಲ ಬೆಲೆ ಕಟ್ಟಿದ್ರೆ ನಾನು ಸೈಲೆಂಟಾಗಿ ನಾ ಮೂರ್ಗೊಂಟೈತೀನಿ. ಕೊಡಕ್ಕಿಲ್ಲ ಅಂದ್ರೆ ನಿತ್ತಂತ ಹೋಯ್ತೀನಿ. ಯಾವ್ದು ಒಳ್ಳೇದೋ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಏನ್ ಮೇಡಮ್, ದುಡ್ಡನ್ನ ನೀವು ಕೊಡ್ತೀರಾ ಇಲ್ಲ ನಿಮ್ಮ ಮಗಳ ತಾವು ಇಸ್ಕೊಳ್ಳಿ ಅಂತೀರಾ? ನಾನೇ ಕೊಡ್ತೀನಿ. ಥ್ಯಾಂಕ್ಸ್. ಹೋಯ್ತೀನಿ ಮೇಡಮ್, ಹೋಯ್ತೀನಿ. ಆದ್ರೆ ಯಾವತ್ತೋ ಒಂದಿನ ಮತ್ತೆ ಬರ್ತೀನಿ. ಮಾಮ್ ಅವನಿಗೆ ದುಡ್ಡು ಯಾಕೆ ಕೊಟ್ಟಿದ್ದು? ಈ ಸಲ ಬಂದ್ರೆ ನಿನಗೆ ದುಡ್ಡು ಕೊಡಲ್ಲ ಕಣೋ, ನಿನ್ ಪ್ರಾಣ ತೆಗಿತೀನಿ. ಏಯ್ ನಿಲ್ಲು. ಓ ನಿತ್ಯ ಮೇಡಮ್, ನೀವಾ? ನಮಸ್ಕಾರ. ನಮ್ಮ ಮಾಮ್ ನಿಂಗೆ ಮನಿ ಯಾಕೆ ಕೊಟ್ಟಿದ್ದು? ಯಾಕೋ ನಗ್ತೀಯಾ? ಟೈಮ್ ಬಂದಾಗ ಹೇಳ್ತೀನಿ ಬಿಡಿ ಮೇಡಮ್. ನೆಕ್ಸ್ಟ್ ನೀವೇ. ಇಲ್ಲೇನಾಗ್ತಾ ಇದೆ? ATM CC ಕ್ಯಾಮೆರಾ ಫೋಟೇಜ್ ಮಿಸ್ ಆಗಿದೆ. ಮಾಮ್ ಬ್ಯಾಂಕಿಗೆ ಬಂದಿದ್ದು, ಇವನು ಮನೆಗೆ ಬಂದು ದುಡ್ಡು ತಗೊಂಡು ಹೋಗ್ತಿದ್ದಾನೆ. ಗಂಗಾ ಅಲ್ಲಿ ಜೈಲಲ್ಲಿದ್ದಾಳೆ. ಜೈ ಗಂಗಾ ಜೊತೆ ಹ್ಯಾಪಿ ಆಗಿದ್ದಾನೆ. ನಾನ್ ಮಾತ್ರ ಪ್ರಶ್ನೆ ಹಿಂದಿರೋ ಉತ್ತರ ಹುಡುಕ್ತಾ ಹೋಗ್ತಿದ್ದೀನಿ. ಅಲ್ಲೋಡ್ರಿ, ಐಸ್ ಕ್ರೀಮ್ ಗಾಡಿ. ಬನ್ನಿ. ನಿಲ್ಲು ನಿತ್ಯ. ಏನ್ರಿ? ಐಸ್ ಕ್ರೀಮ್ ತಗೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ವಲ್ಲ. ಹೌದಲ್ವಾ? ಮತ್ತಿನ್ ಹೇಗೆ? ವಾಪಸ್ ಹೋಗೋಣ ಬಾ. ಬೆಳ್ತಿಂಗ್ಳಲ್ಲಿ ಐಸ್ ಕ್ರೀಮ್ ತಿನ್ನೋಕೆ ಆಸೆ ಪಟ್ಟು ಕಷ್ಟಪಟ್ಟು ಗೋಡೆ ಹಾರ್ ಬಂದ್ವಿ. ತಿಂದೆ ಹೇಗೆ ಹೋಗೋದು? ದುಡ್ಡಿಲ್ದೆ ಐಸ್ ಕ್ರೀಮ್ ಹೇಗೆ ತಿನ್ನೋದು? ಏನ್ ಹೀಗ್ ನೋಡ್ತಾ ಇದ್ಯಾ? ಈಗಲ್ದಿದ್ರೆ ಇನ್ನೊಂದ್ಸಲ ತಿನ್ನೋದು. ಅದಕ್ಕೆ ಯಾಕೆ ಬೇಜಾರು? 1000 ಕೋಟಿ ಇರೋ ಕೋಟೀಶ್ವರ ಐಸ್ ಕ್ರೀಮ್ ತಿನ್ನೋಕೆ 10 ರೂಪಾಯಿ ದುಡ್ಡು ಇಲ್ದೆ ಖಾಲಿ ಕೈ ನಡು ರೋಡಲ್ಲಿ ನಿಂತಿದ್ರೆ ನೋವಾಗಲ್ವಾ? ಬನ್ನಿ,
2 ಐಸ್ ಕ್ರೀಮ್ ಕೊಡು ಅಂತ ಅವ್ರನ್ನ ಕೇಳಿ ನೋಡ್ತೀನಿ. ನನ್ಗೋಸ್ಕರ ಬೇಡೋದ ನಿತ್ಯ? ಏನಿದೆ? ಬೇಡ, ನನ್ಗಿಷ್ಟ ಇಲ್ಲ. ಹೋಗಿ ಸಾಲ ಕೊಡಿ ಅಂತ ಕೇಳ್ತೀನಿ. ನಾವ್ ಯಾರು ಅಂತ ಅವ್ನು ನಮಗ್ ಸಾಲ ಕೊಡ್ತಾನೆ? ಅದು ನಿಜಾನೇ. ಅದಕ್ಕೆ ವಾಪಸ್ ಹೋಗೋಣ ಬಾ. ಏನ್ರಿ, ಈ ರಿಂಗ್ ಇದೆಯಲ್ಲ, ಇದನ್ನ ಕೊಟ್ರೆ ಐಸ್ ಕ್ರೀಮ್ ಗಾಡಿನೇ ಸಿಗುತ್ತೆ. ಅದು ನಮ್ಮ ಎಂಗೇಜ್ಮೆಂಟ್ ರಿಂಗ್ ನಿತ್ಯ. ಆದ್ರೆ ಏನು, ಐಸ್ ಕ್ರೀಮ್ ತಿನ್ಬೇಕು ಅನ್ನೋ ನಿಮ್ಮ ಆಸೆ ತೀರುತ್ತಲ್ಲ. ಇವಾಗ ನೋಡಿ ಅಣ್ಣ, ಹೊಸ ಕಾರ್ ತರ ಪಳಪಳ ಹೊಳಿತಾ ಇದೆ. ಅಣ್ಣ, ಕಷ್ಟಪಟ್ಟು ಕಾರ್ ತೊಳೆದ್ನಲ್ಲ, ಒಂದು 20 ರೂಪೀಸ್ ಕೊಡ್ತೀರಾ? $20 ಅಲ್ಲ, $100 ತಗೋ ಬ್ರದರ್. ಇಲ್ಲಿ ತಗೋ. ಥ್ಯಾಂಕ್ಸ್ ಅಣ್ಣ. ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿದ್ದಾರಣ್ಣ. ಬಾಯ್ ಅಣ್ಣ. 2 ಐಸ್ ಕ್ರೀಮ್ ಕೊಡಿ. ಅದು ಅಣ್ಣ, ತಗೊಳ್ಳಿ ಚೇಂಜು. ರಾತ್ರಿ ಕೂಡ ಚಳಿಯಲ್ಲಿ ಕಷ್ಟಪಡ್ತೀಯ, ನೀನೇ ತಗೋ. ಥ್ಯಾಂಕ್ಸ್ ಅಣ್ಣ. ಏನ್ರಿ, ಐಸ್ ಕ್ರೀಮ್? ಏನ್ರಿ, ಕಣ್ಣಲ್ಲಿ ಏನಾದ್ರೂ ಕಸ ಬಿತ್ತಾ? ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಿತ್ಯ. ನಾನ್ ತಮಾಷೆ ಹೇಳಿದ ಒಂದ್ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಇಷ್ಟೆಲ್ಲ ಮಾಡ್ತಿದ್ಯಾ? ಹೇಗ್ ಸಾಧ್ಯ ಆಗುತ್ತೆ ನಿನ್ಗೆ? ನಿನ್ ಸ್ಥಾನ, ನಿನ್ ವ್ಯಕ್ತಿತ್ವ, ನಿನ್ ಆತ್ಮಾಭಿಮಾನ ಎಲ್ಲನೂ ಪಕ್ಕಕ್ಕಿಟ್ಟು ನನಗೋಸ್ಕರ ಕಾರ್ ತೊಳೆದು ಕೂಲಿ ಕೆಲಸ ಮಾಡಿ ಇದನ್ ತಂದಿದ್ಯಾ? ನಂಗೆ ನೀವ್ ಮುಖ್ಯ ರೀ, ನಾನಲ್ಲ. ನನ್ನ ವ್ಯಕ್ತಿತ್ವ, ಆತ್ಮಾಭಿಮಾನ ಎಲ್ಲ ನಿಮಗೋಸ್ಕರನೇ, ನಿಮ್ ಪ್ರೀತಿಗೋಸ್ಕರ ಹೊರತು ನಂಗೋಸ್ಕರ ಅಲ್ಲ. ಬಾಯ್ ಬಿಟ್ಟು ನೀವು ಕೇಳಿರೋ ಚಿಕ್ಕ ಕೋರಿಕೆನ ತೀರಿಸ್ದೇ ಇದ್ರೆ ಇನ್ನು ನಾನು ಯಾಕೆ? ನಿಮಗೋಸ್ಕರ ಪ್ರಾಣ ಆದ್ರೂ ಕೊಡ್ಬೇಕು ಅನ್ಸುತ್ತೆ ರೀ. ಈ ಜೀವನ ನಿಮ್ಗೆ ರೀ. ಕೊನೆಗೂ ಬೆಳ್ತಿಂಗ್ಳಲ್ಲಿ ಐಸ್ ಕ್ರೀಮ್ ತಿನ್ನೋ ನಿಮ್ಮ ಆಸೆ ತೀರ್ತು. ಹ್ಯಾಪಿನ ಯಜಮಾನ್ರೆ? ನಿನ್ನಂತ ಹೆಂಡತಿ ಇದ್ರೆ ಯಾವ ಗಂಡ ಆದ್ರೂ ಹ್ಯಾಪಿಯಾಗಿರ್ತಾನೆ ನಿತ್ಯ. ಆ ದೊಡ್ಡತನ ನಂದಲ್ಲ, ನಿಮ್ದೆ. ನಿಮ್ ತರ ಪ್ರೀತಿಸೋ ಗಂಡ ಸಿಕ್ಕಿದ್ರೆ ಎಂತ ತ್ಯಾಗ ಮಾಡೋಕ್ಕಾದ್ರೂ, ಎಂತ ಸಾಹಸ ಮಾಡೋಕ್ಕಾದ್ರೂ ಯಾವ ಹೆಂಡತಿನೂ ಇಲ್ಲ ಅನ್ನಲ್ಲ. ನಿನ್ ಪ್ರೀತಿನ ಹೋಲ್ಸಿದ್ರೆ ನನ್ ಪ್ರೀತಿ ಎಷ್ಟು ನಿತ್ಯ. ನಾನು ಅಣುವಾದ್ರೆ ನೀನ್ ಅನಂತ. ಸರಿ ಬಿಡಿ, ನಾವ್ ಒಬ್ರಿಗೊಬ್ರು ಹೀಗೆ ಹೊಗಳ್ತಾ ನಿಂತಿದ್ರೆ ಹೊರಗೆ ಬೆಳಗಾಗತ್ತೆ. ಬೇಗ ಒಳಗಡೆ ಹೋಗ್ಬೇಕು. ಹೌದೌದು, ಮತ್ತೆ ವಾರ್ಡನ್ನು ಜೈಲರು ನೋಡಿದ್ರೆ ಡೇಂಜರ್. ಅದಕ್ಕೆ ಬನ್ನಿ. ಅರೆ, ಕೋಲೇನಾಯ್ತು ರೀ? ಇಲ್ಲೇ ಇಟ್ಟು ಹೋಗಿದ್ವಲ್ಲ. ಕಂಬ ಇಲ್ಲ ಅಂತಂದ್ರೆ ಗೋಡೆ ಹಾರೋದು ಹೇಗೆ ನಿತ್ಯ? ಹಾರೋಕ್ಕಾಗಲ್ಲ, ಹತ್ಬೋದು. ಹೇಗೆ? ಏನಿದೆ,
ನೀವ್ ನನ್ನ ಎತ್ಕೊಳ್ಳಿ, ನಾನು ಈ ಗೋಡೆ ಹತ್ತಿ ಆಮೇಲೆ ನಿಮ್ಮನ್ನ ಮೇಲೆ ಇಳ್ಕೊತೀನಿ. ಗುಡ್ ಐಡಿಯಾ. ಬಟ್ ಫಸ್ಟ್ ನಾನ್ ಮೇಲ್ ಹತ್ತುತ್ತೀನಿ. ನೀವ್ ಯಾಕೆ? ನಾನಾದ್ರೆ ನಿನ್ನ ಮೇಲೆ ಎಳಿಯೋದು ಈಸಿ ಅಲ್ವಾ? ಏನಿಲ್ಲ, ನಾನ್ ಕೂಡ ನಿಮ್ಮನ್ನ ಎಳಿಬಹುದು. ಈಗ ನಮ್ಮ ಮಧ್ಯೆ ವಾದ ಯಾಕೆ? ಫಸ್ಟ್ ನಾನ್ ಹೋಗ್ತೀನಿ. ಓಕೆ ಯಜಮಾನ್ರೆ, ಬನ್ನಿ ಎತ್ಕೋತೀನಿ. ಯಜಮಾನ್ರೆ, ನಿನ್ನ ಹೀಗೆ ಇಟ್ಕೊಂಡಿದ್ರೆ ಹೇಗೆ ಎತ್ಕೊಳ್ಳೋದು? ಸ್ವಲ್ಪ ಹೊತ್ತು ಹೀಗೆ ಇರೋಣ ನಿತ್ಯ. ಸೆಲ್ ಒಳಗ್ ಹೋದ್ಮೇಲೆ ಇರ್ಬೋದಲ್ಲ. ಈಗ್ಲೇ ಗೋಡೆ ಹಾರ್ಬಿಟ್ರೆ ಒಂದ್ ಕೆಲ್ಸ ಆಗ್ಬಿಡುತ್ತಲ್ಲ ರೀ. ಥ್ಯಾಂಕ್ ಯು. ಯಾಕೆ? ಇಷ್ಟು ದಿನ ನನಗೆ ಜೈಲಲ್ಲಿ ಕಂಪನಿ ಕೊಟ್ಟಿದ್ದಕ್ಕೆ. ಅದೇನು ಈಗ್ಲೇ ನಂಗೆ ಗುಡ್ ಬೈ ಹೇಳ್ತಿರೋದು? ನನ್ ಮೇಲೆತ್ತು. ಏನ್ರಿ, ನನ್ ಭುಜದ ಮೇಲೆ ಕಾಲಿಟ್ಟು ಹತ್ತಿ. ಹೀಗಲ್ಲ, ಕಾಡಲ್ಲಿ ನಿನ್ನ ಮೇಲ್ ಹಚ್ಚಿದೆ ನೋಡು, ಹಾಗೆ. ಇನ್ನೇನ್ ಮತ್ತೆ, ನಿನ್ನನ್ನು ಒಪ್ಸೋದ್ ಕಷ್ಟ ಅಲ್ವಾ? ಈಗ ಮಾತ್ರ ಒಪ್ಕೋತೀನಿ ಅನ್ಕೊಂಡ್ರಾ? ಈ ಗೋಡೆ ಹೇಗಾರೋದು ನನಗ್ ಚೆನ್ನಾಗ್ ಗೊತ್ತು. ಪ್ಲೀಸ್ ನಿತ್ಯ, ಇಷ್ಟು ದಿನ ನನ್ನ ಜೊತೆಗಿದ್ದೆ ಅಲ್ವಾ, ಅಷ್ಟು ಸಾಕು. ಅದು ಅಲ್ಲದೆ ನಾಳೆ ಕೋರ್ಟಲ್ಲಿ ಏನ್ ತೀರ್ಪು ಬರುತ್ತೋ ಏನೋ, ನೀನ್ ಹೊರಗಿರೋದೇ ಬೆಟರ್. ಹೌದು ರೀ. ಮಾಮ್ ನಿಮ್ ಪರವಾಗಿ ಸಾಕ್ಷಿ ಹುಡುಕದ್ಲೋ ಇಲ್ವೋ ನಾನ್ ತಿಳ್ಕೋಬೇಕು. ಆ ಮಲ್ಲಿಕ ಎಲ್ಲಿದ್ದವಳು ತಿಳ್ಕೋಬೇಕು. ನಾನು ಹೋಗಿ ಆ ಕೆಲಸ ಮಾಡ್ತೀನಿ. ಗುಡ್. ನಮ್ ಲಾಯರ್ ಹತ್ರ ಹೋಗಿ ಒಂದ್ಸಲ ಮಾತಾಡು. ಮನೆಯವ್ರಿಗೆ ಹೋಗಿ ಧೈರ್ಯ ಹೇಳು. ಸರಿ ರೀ. ನೀವ್ ಜೋಪಾನ. ನೀನ್ ಕೂಡ ಹುಷಾರಾಗಿ ಮನೆಗೆ ಹೋಗು. ಬಾಯ್ ನಿತ್ಯ. ಬಾಯ್. ಕಣ್ಣ ಮುಚ್ಚೆ ಕಾಡೆ ಗೂಡೆ ಮುದ್ದಿನ ಮೂಟೆ ಹೋಯ್ತು. ಅವ್ರನ್ನ ಬಿಟ್ಟು ಇವ್ರ್ಯಾರು? ಅಡ್ಗಿರೋ ಕಳ್ರು ಅಲ್ಲೇ ಗಪ್ ಚುಪ್. ಏ ಕಳ್ಳಿ ಸಿಕ್ಬಿಟ್ಲು, ಕಳ್ಳಿ ಸಿಕ್ಬಿಟ್ಲು. ಮಾಮ್, ನೀನೇ ಕಳ್ಳಿ. ಹೌದು. ಗುಡ್ ನೈಟ್ ನಿತ್ಯ. ಮಾಮ್, ಆ ಮಲ್ಲಿಕ ಎಲ್ಲಿದ್ರು ನಾನು ಹುಡುಕಿ ಹಿಡಿತೀನಿ, ಅದು ಕನ್ಫರ್ಮ್. ಜೈನು ನಿರಪರಾಧಿ ಅಂತ ಹೊರಗಡೆ ಬರ್ತಾನೆ. ನಾಳೆ ತೀರ್ಪು ಏನ್ ಬರುತ್ತೆ ಅನ್ನೋದು ಪಕ್ಕಕ್ಕಿಡು. ಅಂತಿಮ ತೀರ್ಪು ನಂದೆ.
ಗುಡ್ ನೈಟ್. ಗುಡ್ ನೈಟ್. ನೀನು ರೂಪ ಶ್ರೀನಿವಾಸ್ ಆದ್ರೆ ನಾನು ನಿತ್ಯ ಶ್ರೀನಿವಾಸ್ ಮಾಮ್. ನೀನೇನೋ ತಪ್ಪು ಮಾಡ್ತಿದ್ಯಾ ಅಂತ ನನಗ್ ಗೊತ್ತಿದೆ. ಮೇಡಮ್, ಗಂಗಾ ಇಲ್ಲಿ ಬಂದಿದ್ದಾಳಲ್ಲ. ಗಂಗಾ, ನೀನ್ ಜೈಲಿಂದ ಯಾವಾಗ ಬಂದೆ? ರಾತ್ರಿ ಬಂದೆ ಮೇಡಮ್. ಇವತ್ತು ಕೋರ್ಟ್ ಇದೆಯಲ್ವಾ? ಹೌದು, ಅಲ್ಲಿಗೆ ಹೊರಡ್ತಿದ್ದೆ. ನಂಗೇನೋ ಪೇಪರ್ಸ್ ಕೊಡ್ತೀನಿ ಅಂದ್ರಲ್ವಾ ಮೇಡಮ್? ಏನ್ ಪೇಪರ್ಸ್? ಯಾರು ಹೇಳಿದ್ದು? ಇದೇನಮ್ಮ, ಬೆಳಗ್ಗೆನೆ ನೀವೇ ಫೋನ್ ಮಾಡಿ ಗೆಸ್ಟ್ ಹೌಸ್ಗೆ ಬಂದ್ರೆ ಇಂಪಾರ್ಟೆಂಟ್ ಪೇಪರ್ಸ್ ಕೊಡ್ತೀನಿ ಅಂತ ಗಂಗನ ಹತ್ರ ನೀವೇ ಹೇಳಿದ್ರಂತಲ್ಲ? ನಾನಾ? ಇದು ನಿನ್ ಕೆಲ್ಸನಾ? ಎಲ್ಲಿ ಮೇಡಮ್ ಆ ಪೇಪರ್ಸು? ಅದು ಇದೇನಾ ಮೇಡಮ್? ಈ ಪೇಪರ್ಸ್ ಏನು ಮೇಡಮ್? ಅದು ಕೋರ್ಟಲ್ಲಿ ಜಡ್ಜಿಗೆ ಕೊಟ್ರೆ ಜೈ ಬಿಡುಗಡೆ ಆಗೋ ಅವಕಾಶ ಇದೆ ಗಂಗಾ. ಇದು ನಿತ್ಯ ಕೆಲಸ. ಇವನ್ನೆಲ್ಲ ಎಲ್ಲಿಂದ ಕಲೆಕ್ಟ್ ಮಾಡಿದ್ದೀರಮ್ಮ? ಇದು ನಮ್ಗೆ ಹೆಲ್ಪ್ ಆಗುತ್ತಾ ಸರ್? ತುಂಬಾ ಹೆಲ್ಪ್ ಆಗುತ್ತೆ ಸರ್. ಜಡ್ಜ್ ಅವರು ಇದನ್ನ ನೋಡಿದ್ರು ಅಂದ್ರೆ ಬೆನಿಫಿಟ್ ಆಫ್ ಡೌಟ್ ಕೆಳಗೆ ಕೇಸ್ನ ಹೊಡೆದಾಕ್ಬೋದು. ಅಂದ್ರೆ ಅವ್ರು ಹೊರಗಡೆ ಬರ್ತಾರೆ ಅಲ್ವಾ? ತಪ್ಪದೆ ಹೊರಗಡೆ ಬರ್ತಾರಮ್ಮ. ನಿತ್ಯ, ನಿನ್ ಗಂಡನ್ನ ನೀನ್ ಕಾಪಾಡ್ಕೊಂಡ್ಬಿಟ್ಟೆ ಅಮ್ಮ. ನಾವು ಲಾಯರ್ಗಳು ಮಾಡಕ್ಕಾಗ್ದಿರೋ ಕೆಲ್ಸ ನೀನ್ ಮಾಡಿದ್ಯಮ್ಮ. ಇದನ್ನೆಲ್ಲ ಕಲೆಕ್ಟ್ ಮಾಡಿದ್ದು ನಾನಲ್ಲ ಅತ್ತೆ, ನಮ್ಮ ಮಾಮ್. ನೋಡಿದ್ರಮ್ಮ, ಗಂಗಾ ಎಷ್ಟ್ ಸಂತೋಷವಾಗಿದ್ದಾಳೆ ಅಂತ. ಜೈನ ಬಿಡ್ಸಿದ್ರೆ ಇನ್ನೂ ಸಂತೋಷವಾಗಿರ್ತಾಳಮ್ಮ. ಈ ಸಂತೋಷ, ಆನಂದ ತಾತ್ಕಾಲಿಕ ತುಳಸಿ. ಜೈ ಗಂಗಾ ಒಂದಾಗೋದು ಅಂದ್ರೆ ಗಂಗಾನ ನಾವು ಶಾಶ್ವತವಾಗಿ ದೂರ ಮಾಡ್ಕೊಂಡ ಹಾಗೆ. ಗಂಗಾ ಆನಂದ, ಆ ನಗು ಎಲ್ಲ ಅಮ್ಮನ ಶಾಪಕ್ಕೆ ಸಮಿಧೆ ಆಗತ್ತೆ. ಬಸವಸ್ತಮಿ
ನನ್ನ ಮಗಳನ್ನ ನಾನು ಯಾವಾಗಲೂ ಜೀವಂತವಾಗಿ ನೋಡ್ಬೇಕು, ಸಮಾಧಿಲಲ್ಲ. ಅದಕ್ಕೆ ಕೆಲವು ವರ್ಷಗಳಾದ್ರೂ ಜೈ ಜೈಲಲ್ಲೇ ಇರಬೇಕು. ಜೈಯಿಂದ ಗಂಗಾ ದೂರನೇ ಇರಬೇಕು. ಇರಲ್ಲಮ್ಮ, ಒಂದ್ ವೇಳೆ ಜೈಗೆ ಶಿಕ್ಷೆ ಆದ್ರೆ ಗಂಗಾ ಕೂಡ ಅಲ್ಲಿಗೆ ಹೋಗ್ತಾಳೆ. ನಾನ್ ಬಿಡೋದಿಲ್ಲ. ಹೇಗಾದ್ರೂ ಮಾಡಿ ಗಂಗಾನ ತಡಿತೀನಿ. ತುಂಬಾ ಥ್ಯಾಂಕ್ಸ್ ರೀ. ಜೈಗೆ ಅನುಕೂಲ ಆಗೋ ತರ ಸಾಕ್ಷಿ ಸಂಪಾದನೆ ಮಾಡಿದ್ದೀವಿ. ನಿನ್ ಸಹಾಯನ ಈ ಜನ್ಮದಲ್ಲಿ ಮರೆಯೋದಿಲ್ಲಮ್ಮ. ನಮ್ ಕುಟುಂಬ ನಿಮ್ಗೆ ಯಾವಾಗ್ಲೂ ಚಿರಋಣಿ ಆಗಿರತ್ತೆ. ಕೆಲವು ತಿಂಗಳ ಹಿಂದೆ ಜೈ ಸರ್ ಹತ್ರ PA ಆಗಿ ನಾನು ಕೆಲ್ಸಕ್ಕೆ ಸೇರಿದೆ ಸರ್. ಮಲ್ಲಿಕಾ ಅನ್ನೋ ಹುಡುಗಿ ತನ್ನ ಸಿಕ್ ಯೂನಿಟ್ ರೀಸ್ಟಾರ್ಟ್ ಮಾಡಬೇಕು ಅಂತ ಜಯಸೂರ್ಯ ಅವ್ರ ಹತ್ರ ಸಹಾಯ ಕೇಳ್ಕೊಂಡು ಬಂದಿದ್ರು. ಆ ನೆಪದಲ್ಲಿ ಜಯಸೂರ್ಯ ಅವರು ಮಲ್ಲಿಕಾ ಅವ್ರ ಹತ್ರ ಸಲ್ಗೆ ತಗೊಂಡ್ರು ಸರ್. ಇಬ್ರು ಮಧ್ಯೆ ಶಾರೀರಿಕ ಸಂಬಂಧ ಕೂಡ ಇತ್ತು ಸರ್. ಇಬ್ರು ಸೇರಿ ಕೇರಳ ಟೂರಿಗೆ ಕೂಡ ಹೋಗಿದ್ರು. ಆಮೇಲೆ ಜಯಸೂರ್ಯ ಅವರು ಮಲ್ಲಿಕಾ ಅವರಿಗೆ ಮೋಸ ಮಾಡಿಬಿಟ್ರು. ಆ ನೋವಿಂದನೇ ಮಲ್ಲಿಕಾ ಅವರು ಸೂಸೈಡ್ ಮಾಡ್ಕೊಂಡ್ಬಿಟ್ರು. ಸುಳ್ಳು. ಮಲ್ಲಿಕಾಗೆ ನನ್ ಗಂಡ ಮೋಸ ಮಾಡಿದ್ರು ಅನ್ನೋದು ಸುಳ್ಳು. ಮಲ್ಲಿಕಾ ಸತ್ತಿದ್ದಾಳೆ ಅನ್ನೋದು ಇನ್ನೂ ದೊಡ್ಡ ಸುಳ್ಳು. ಯಾರ್ ನೀವು? ಮಿಸಸ್ ಜಯಸೂರ್ಯ ಸರ್. ಅವ್ರೇನಾದ್ರೂ ಹೇಳೋದಿದ್ರೆ ಕಟ್ಕಟ್ಟಿಗೆ ಬಂದು ಹೇಳೋ ಕೇಳಿ. ಸರ್, ನನ್ ಗಂಡ ತುಂಬಾ ಒಳ್ಳೆಯವರು. ಒಂದು ದಿನನೂ ಯಾರಿಗೂ ಅಪಕಾರ ಮಾಡಿದವರಲ್ಲ. ಆ ಮಲ್ಲಿಕ ಸ್ವಾರ್ಥಿ ಹೆಂಗ್ಸು. ನನ್ ಗಂಡನ ಬಲೆಗೆ ಹಾಕೊಂಡು ನಮ್ಮ ಆಸ್ತಿ ಕಿತ್ಕೊಳ್ಳೋ ದುರುದ್ದೇಶಕ್ಕೆ ಅವ್ರ ಹತ್ರ ಕೆಲ್ಸಕ್ಕೆ ಸೇರಿದ್ದು. ಅದು ನೆರವೇರ್ಲಿಲ್ಲ ಅಂತ ಹೀಗೆ ಪ್ಲಾನ್ ಮಾಡಿದ್ಲು. ಮಲ್ಲಿಕಾ ಬದುಕೇ ಇದ್ದಾಳೆ ಸರ್. ನಮ್ ಲಾಯರ್ ಹತ್ರ ಸಾಕ್ಷಿ ಕೂಡ ಇದೆ ಸರ್. ಲಾಯರ್ ಸರ್, ತೋರಿಸಿ ಸರ್. ಸಾಕ್ಷ್ಯಾಧಾರ ಪರಿಶೀಲನೆ ಮಾಡಿ ನನ್ನ ಕ್ಲೈಂಟ್ ಮಲ್ಲಿಕಾಗೆ ನ್ಯಾಯ ಕೊಡಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಈ ಅಪರಾಧಿಗೆ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಿ ಅಂತ ಕೋರ್ಟನ್ನ ಕೇಳ್ಕೊತೀನಿ. ದಟ್ಸ್ ಆಲ್ ಯುವರ್ ಆನರ್. ವಾದ ಪ್ರತಿವಾದ ಕೇಳಿದ್ಮೇಲೆ, ಸಾಕ್ಷಿ ಎಲ್ಲ ಸೂಕ್ಷ್ಮ ಪರಿಶೀಲನೆ ಮಾಡಿದ್ಮೇಲೆ ಆರೋಪಿ ಅಪರಾಧಿ ಅಂತ ಈ ನ್ಯಾಯಸ್ಥಾನ ನಂಬಿದೆ. ಒಬ್ಬ ಅಮಾಯಕಿಗೆ ಆಸೆ ತೋರಿಸಿ ವಂಚಿಸಿ
ತೀವ್ರವಾದ ಮಾನಸಿಕ ವೇದನೆಗೆ ಗುರಿ ಮಾಡಿ ಅವರ ಅಕಾಲ ಮರಣಕ್ಕೆ ಕಾರಣ ಆಗಿರೋ ಈ ಅಪರಾಧಿ ಕ್ಷಮಾರ್ಹ ಅಲ್ಲ. ನಿರ್ಭಯ ಲಾ ಪ್ರಕಾರ ಈ ಅಪರಾಧಿಗೆ ಮರಣ ಶಿಕ್ಷೆ ವಿಧಿಸ್ತಿದ್ದೀನಿ. The court is adjourned. ಟೈಮ್ ಆಗ್ತಾ ಇದೆ, ಬನ್ನಿ. ಇಲ್ಲಮ್ಮ, ನೀವು ತಪ್ಪು ಮಾಡ್ತಾ ಇದ್ದೀರಾ. ನಿಮ್ ಮಕ್ಕಳಿಗೆ ತಾಯಿಯಾಗಿ ಯೋಚಿಸಿದ್ರೆ ಬೇರೆ ತಾಯಿಗೆ ಪುತ್ರ ಶೋಕ ಕೊಡ್ತಾ ಇದ್ದೀರಾ. ಈ ವಿಷಯನ ನಾನು ಈಗ್ಲೇ ಅವ್ರಿಗೆ ಹೇಳ್ತೀನಿ. ನಿಲ್ಲು ತುಳಸಿ. ಇದನ್ನ ನೀನ್ ಯಾರಿಗೆ ಹೇಳಿದ್ರು ಗಂಗಾ ಮೇಲಾಣೆ. ಗಂಗಾ ಜೀವನದ ಮೇಲೆ ನಿನ್ಗೆ ಸ್ವಲ್ಪ ಆದ್ರೂ ಪ್ರೀತಿ ಇದ್ರೆ ಈ ನಿಜಾನ ನಿನ್ನಲ್ಲೇ ಸಮಾಧಿ ಮಾಡ್ಕೋ ತುಳಸಿ. ಗಂಗಾ ಜೀವನನೇ ಅಜ್ಜಯ್ ಅಲ್ವಮ್ಮ. ಅವನೇ ಇಲ್ಲ ಅಂದ್ಮೇಲೆ ಗಂಗನ್ ಭವಿಷ್ಯ ಎಲ್ಲಿದ್ಯಮ್ಮ? ನಿತ್ಯ ಕೂಡ ಜೈನ ಪ್ರೀತಿಸಿದಾಳೆ. ನಿತ್ಯ ಜೊತೆಗೋ ಗಂಗಾ ಜೊತೆಗೋ ಜೈ ಸಂಸಾರ ಮಾಡಿ ಅವರಲ್ಲಿ ಯಾರೋ ಒಬ್ರನ್ನ ಕಳ್ಕೊಳ್ಳೋದ್ಕಿಂತ ಜೈ ಇಲ್ದೇ ಇರೋದೇ ಒಳ್ಳೇದು. ನನ್ನಿಬ್ರು ಮಕ್ಕಳು ನನಗ್ ಸಿಗ್ತಾರೆ. ನಾನ್ ಹೇಳೋದ್ ನಿನಗ್ ತಪ್ಪು ಅಂತ ಅನ್ಸಿದ್ರು ಗಂಗನ್ನ ಬೆಳ್ಸಿರೋ ತಾಯಿಯಾಗಿ ಯೋಚ್ಸು. ಒಂದ್ ಸಿಗ್ಬೇಕು ಅಂದ್ರೆ ಇನ್ನೊಂದ್ ಕಳ್ಕೊಳ್ಬೇಕು. ಗಂಗಾ ನಿತ್ಯ ಪ್ರಾಣ ಉಳಿಬೇಕು ಅಂದ್ರೆ ಜೈ ಪ್ರಾಣ ಹೋಗೋದನ್ನ ತಪ್ಸಕ್ಕಾಗಲ್ಲ. ಅಯ್ಯೋ, ಈ ಶರತ್ ಎಲ್ಲಿಗೆ ಹೋದ? ಶರತ್ ಎಲ್ಲಿ ಹೋದ? ಕಾನ್ಸ್ಟೇಬಲ್ಸ್ ಹೇಳಿ ಮೇಡಮ್. ಆಗ್ಲೇ ನಿಮ್ ಜೊತೆ ಬಂದು ಕೋರ್ಟಲ್ ಸಾಕ್ಷಿ ಹೇಳಿದ್ನಲ್ಲ, ಅವನ್ ಇಲ್ಲೇ ಎಲ್ಲೋ ಇರ್ಬೇಕು. ಎಲ್ಲಿ ಹೋಗಿದ್ದಾನೆ? ಯಾರೋ ಹುಡುಗಿ ಬಂದು ಅವ್ರನ್ನ ಕರ್ಕೊಂಡು ಹೋದ್ರು. ಯಾರು ಗೊತ್ತಿಲ್ಲ ಮೇಡಮ್. ಗೊತ್ತಿರೋರು ಅನ್ಕೊಂಡೆ. ಜೋರಾಗಿ ಮಾತಾಡ್ತಾ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋದ್ರು. ಥ್ಯಾಂಕ್ ಯು. ಓಕೆ ಮೇಡಮ್. ಗೊತ್ತಿರೋರಾ? ಒಂದ್ ವೇಳೆ ಆ ಮಲ್ಲಿಕಾ ಏನಾದ್ರು ಬಂದಿದ್ಲ? ಅವಳ ಅಷ್ಟ್ರೆಸ್ಗೆ ಯಾಕೆ ತಗೋತಾಳೆ? ಅದು ಇವತ್ತು ಈ ಜಾಗದಲ್ಲಿ. ಮಲ್ಲಿಕಾ ಬಂದು ಕರ್ಕೊಂಡು ಹೋಗೋ ಚಾನ್ಸೇ ಇಲ್ಲ. ಸರ್, ಬನ್ನಿ ಸರ್.